ನಮ್ಮ ಪ್ರಾರ್ಥನೆಗಳು ಹೆಂಗಿದೆ ಅಂತ ಯೋಚನೆ ಮಾಡಿ ನೋಡ್ರಿ. ನಮ್ಮ ಪ್ರೇಯರ್ ಹೆಂಗಿದೆ. ದೇವರು ನಮ್ಮ ಜೊತೆ ಮಾತನಾಡ್ತಾರೆ ಅನ್ನುವಂಥ ಆ ಒಂದು ಯೋಚನೆ ಆದರೂ ನಮಗಿದೆಯಾ? ಹೌದು, ಮಾತನಾಡ್ತಾರೆ. ಯಾರ ಜೊತೆ ಮಾತನಾಡ್ತಾರೆ? ಪಾಸ್ಟರ್ ಜೊತೆ ಮಾತಾಡ್ತಾರೆ. ಯಾಕೆ ನಿಮ್ಮ ಜೊತೆ ಮಾತಾಡೋದಿಲ್ಲ? ಇಲ್ಲ, ಅದು ವರ ಇರಬೇಕು. ಅದಕ್ಕೆ ವರ ಇರಬೇಕು. ನಿಮ್ಮ ತಂದೆ ಸ್ವರ ಕೇಳೋದಕ್ಕೆ ನಿಮ್ಗೆ ವರ ಬೇಕಾ? ನಿಮಗೆ ಡಿಗ್ರಿ ಬೇಕಾ? ಹೇಳ್ರಿ, ನಿಮ್ಮ ಮನೇಲಿ ನಿಮ್ಮ ತಂದೆ ಇರ್ತಾರಲ್ವಾ, ನಿಮ್ಮ ತಂದೆ ಸ್ವರನ ಕೇಳೋದಕ್ಕೆ ನಿಮಗೆ ಡಿಗ್ರಿ ಬೇಕಾ? ನಿಮ್ಗೆ ಹಣಕಾಸು ಬೇಕಾ? ಏನು ಬೇಕ್ರಿ? ನೀವು ಮಕ್ಕಳಾಗಿರ್ಬೇಕಷ್ಟೇ. ಹಲ್ಲೆಲೂಯಾ. ದೇವರು ಮಕ್ಕಳಾಗಿರೋದಾದರೆ ದೇವರು ನಮ್ಮ ಜೊತೆ ಮಾತನಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಆದರೆ ನಮ್ಮ ಪ್ರಾರ್ಥನೆ ಹೆಂಗಿರ್ತದೆ? ನಾನು ಯಾರ ಪ್ರಾರ್ಥನೆಯನ್ನು ಕೂಡ ಅಪಹಾಸ್ಯ ಮಾಡ್ತಾ ಇಲ್ಲ. ನನ್ನ ಪ್ರಾರ್ಥನೆಯನ್ನು ಹೇಳ್ತೇನೆ. ಹಲ್ಲೆಲೂಯಾ. ಹೆಂಗೆ ಹೇಳ್ತೇವೆ? ತಂದೆಯ ದೇವರ ಯೇಸುವಿನ ನಾಮದಲ್ಲಿ ನಿನ್ನ ಸಮ್ಮುಖದಲ್ಲಿ ಬರ್ತೇವೆ ಎಂಬುದಾಗಿ ಸ್ಟಾರ್ಟ್ ಮಾಡಿದವರು ಯಾವಾಗ ನಿಲ್ಲಿಸ್ತೇವೆ? ಯೇಸುವಿನ ನಾಮದಲ್ಲಿ ಆಮೇನ್ ಮುಗ್ದಾದ್ಮೇಲೆ ಆಯಿತು. ಮುಗ್ದಾದ್ಮೇಲೆ ಆದರೂ ದೇವ್ರ ಸ್ವರಕ್ಕೆ ನಾವು ಕೂತ್ಕೋತೀವ? ಇಲ್ಲ, ಎದ್ದು ಹೋಗ್ಬಿಟ್ಟಿರ್ತೀವಿ. ದೇವ್ರು ಮಾತಾಡೋಕ್ಕೆ ಎಲ್ಲಿ ಬಿಡ್ತೀವಿ ನಾವು? ಆಮೇನ್, ಹಲ್ಲೆಲೂಯಾ. ದೇವ್ರೆ ಅದು ಮಾಡು, ಇದು ಮಾಡು, ಅದು ಮಾಡು. ಒಂದು ಅಂಗಡಿಗೆ ಹೋಗ್ತೀವಿ ಅಂದರೆ ನಾವು ಏನು ಮಾಡ್ತೀವಿ ರೀ? ಒಂದು ಕಿರಾಣಿ ಅಂಗಡಿಗೆ, ಒಂದು ರೇಷನ್ ಥರ ಅಂಗಡಿಗೆ ಹೋದ್ಮೇಲೆ ಅವ್ರ ಹತ್ರ ಏನು ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡಿರ್ತೀರಾ? ಅಣ್ಣ ಒಳಗೈತಲ್ಲ ಒಂದು ಚೇರ್ ಇಲ್ಲಿ ಕೊಡಂತ ಹೊರಕ್ಕೆ ಹಾಕ್ಕೊಂಡು ಕೂತ್ಕೋತೀರ? ಹೇಳ್ರಿ. ಅಣ್ಣ ಟೀ ತರ್ಸಂತೀರಾ? ಏನು ಮಾಡ್ತೀರಾ ಹೇಳ್ರಿ? ಬಂದಿದ್ದು ಕೂಡಲೇ ಬೇಳೆ ಕೊಡು, ಅಕ್ಕಿ ಕೊಡು, ಇದು ಕೊಡು, ಅದು ಕೊಡು, ಅವನ್ನೆಲ್ಲ ಕೊಟ್ಟು ಬಿಲ್ ಕೊಟ್ಟ ಮೇಲೆ ಎದ್ದು ಬಂದ್ಬಿಡೋದೆ ಕೊಟ್ಬಿಟ್ಟು. ಹೌದಾ? ದೇವ್ರ ಪ್ರಸನ್ನತೆ ಹಾಗೇ ಇದೆ. ನಮ್ಮ ಬಾಯಿಗಳು ನಾವು ಮಾತ್ರ ಮಾತಾಡಿ ನಮ್ಮ ಪ್ರಾರ್ಥನೆಗಳು ಕೂಡ ಅರ್ಥವಿಲ್ಲದೆ ಹೋಗ್ಬಿಟ್ಟಿದೆ. ಆದರೆ ದೇವರ ಮಗುವೆ, ಈ ಒಂದು ವರ್ಷ ಒಂದು ನಿರ್ಧಾರ ಮಾಡು. ಯಾವಾಗ ನಾನು ಬಾಯಿ ತೆರಿಬೇಕು, ಯಾವಾಗ ನನ್ನ ಬಾಯಿ ತೆರೆಯಬಾರ್ದು ಎಂಬುದಾಗಿ ದೇವರ ಆತ್ಮನೇ ನನಗೆ ಹತೋಟಿಯಲ್ಲಿ ತೆಗೆದುಕೋ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ದೇವರ ವಾಕ್ಯದಲ್ಲಿ ದಾವೀದನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೇನೆಂಬುದಾಗಿ, ದೇವರೇ, ನನ್ನ ಆಲೋಚನೆಯು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನನ್ನ ಮಾತುಗಳು, ನಾನು ಆಡುವಂಥ ಮಾತುಗಳು ನಿನ್ನ ಒಂದು ಆಧೀನದಲ್ಲಿರಲಿ. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆ ದುರಾತ್ಮ ಬಿಟ್ಟೋಗ್ಬಿಡ್ತು. ಇವಾಗ ಸಮಸ್ಯೆ ಏನಾಯಿತು? ಇವರು ಮಾತನಾಡಿದಂಥ ಆ ಮಾತು. ನೀವು ಅನ್ಬೋದು, ಆ ದುರಾತ್ಮನ ಓಡಿಸೋದು ಒಳ್ಳೇದೇ ಅಲ್ವಾ? ಕರೆಕ್ಟೇ ಮಾಡಿದ್ರು. ಹೌದು, ಅವ್ರು ಮಾಡಿದ್ದು ಸರಿಯೇ. ಆದರೆ ಕೆಲವೊಂದು ಸಮಯದಲ್ಲಿ ದೇವರ ಚಿತ್ತ ಇಲ್ಲದೆ ನಾವು ಮಾತನಾಡುವಂಥ ಮಾತುಗಳು, ದೇವರ ಚಿತ್ತ ಇಲ್ಲದೆ ನಾವು ಹೇಳುವಂಥ ಮಾತುಗಳು ಏನಾಗ್ತವೆ? ಅದು ನಮ್ಮ ಜೀವಿತಕ್ಕೆ ದೊಡ್ಡ ಪರಿಣಾಮವನ್ನು ಬೀರ್ತದೆ. ವಾಕ್ಯ ಹೇಳ್ತದೆ, ಅವ್ರನ್ನ ಹಿಡ್ಕೊಂಡು ಅವ್ರು ಏನು ಮಾಡಿಬಿಟ್ರು? ಸೆರೆಯಲ್ಲಿ ಹಾಕಿಸಿ ಅವರಿಗೆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಅವರಿಗೆ ಚಡಿಯಿಂದ ಚಾಟಿಯಿಂದ ಚೆನ್ನಾಗಿ ಓಡಿಸ್ತಾರೆ. ಅವ್ರನ್ನ ಹೆಂಗೆ ಕಟ್ಟಾಕಿದ್ರು ಅಂತ ವಾಕ್ಯ ಹೇಳ್ತದೆ ಅಂದರೆ, ಅವರ 2 ಕೈಗಳು ಮತ್ತು 2 ಕಾಲನ್ನ ಮರಕ್ಕೆ ಕಟ್ಬಿಟ್ಟಿದ್ರಂತೆ. ನೆಟ್ಟಿಗೆ ನಿಂತ್ಕೊಳ್ಳೋಂಗೂ ಇಲ್ಲ. ಬಗ್ಗಿ ಇರ್ಬೇಕು. 2 ಕಾಲುಗಳು 2 ಕೈಗಳು ಸೇರಿಸಿ ಕಟ್ಟಿ ಅವ್ರನ್ನ ಸರಿಯಾಗಿ ಹೊಡಿತಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ಸೆರೆಯ ಯಜಮಾನನಿಗೆ ಹೇಳ್ತಾರೆ ಏನೆಂಬುದಾಗಿ, ಇವರು ಗೊಂದಲಗಳನ್ನು ಜನರ ಮಧ್ಯದಲ್ಲಿ ತರೋದ್ರಿಂದ ಇವ್ರನ್ನ ಎಲ್ಲಾಕ್ರಿ? ಇನ್ನರ್ ಸೆಲ್. ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ದೇ ವೇರ್ ಟ್ರೀಟೆಡ್ ಲೈಕ್ ಏನು ಟೆರರಿಸ್ಟ್. ಅವರು ಒಂದು ಭಯೋತ್ಪಾದಕರ ರೀತಿಯಲ್ಲಿ, ಒಂದು ದೊಡ್ಡ ಕ್ರಿಮಿನಲ್ಗಳ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಂಡು ಅವ್ರನ್ನ ಏನು ಮಾಡಿದ್ರಂತೆ? ಅವರಿಗೆ ಬಟ್ಟೆ ಎಲ್ಲ ಬಿಚ್ಚಾಕಿ ಅವ್ರನ್ನ ಭಯಂಕರವಾಗಿ, ದೇವರ ವಾಕ್ಯ ಹೇಳ್ತದೆ, ಅವ್ರನ್ನ ತುಂಬ ಹೊಡೆದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇನ್, ಹಲ್ಲೆಲೂಯಾ. ದೇ ವೇರ್ ಬೀಟನ್ ಸಿವಿಯರ್ಲಿ. ಅದು ಮಾತ್ರ ಅಲ್ಲ, ಯಾವುದರಿಂದ ಹೊಡೆದ್ರು ಅಂತ ಇದೆ ದೇವರ ವಾಕ್ಯ ಹೇಳ್ತದೆ. ದೇ ಟೋರ್ ಆಫ್ ದಿಯರ್ ಕ್ಲಾತ್ಸ್. ಅವ್ರ ಬಟ್ಟೆನ ಹರಿದಾಕ್ಬಿಟ್ರಂತೆ. ಹಲ್ಲೆಲೂಯಾ. ತೆಗಿಯಕ್ಕೆ ಹೇಳಿಲ್ಲ, ಹರಿದ್ಬಿಟ್ರು ಅವ್ರಿಗೆ. ಹಂಗಂದ್ರೆ ಅಷ್ಟು ಕೋಪ, ಅಷ್ಟು ಅವಮಾನ ಮಾಡಬೇಕೆಂಬುದಾಗಿ. ಮಾತ್ರವಲ್ಲದೆ ಅವ್ರನ್ನ ರಾಡ್ಗಳಿಂದ ಹೊಡೆಯೋದಕ್ಕೆ ಹೇಳಿದ್ರಂತೆ. ಹಲ್ಲೆಲೂಯಾ. ಹೆಂಗೆ ಹೊಡೆಸ್ಕೊಂಡ್ರು? ಪೌಲ ಶೀಲ ಅವರು ಹೆಂಗೆ ಹೊಡೆಸ್ಕೊಂಡ್ರು? ರಾಡ್ಗಳಿಂದ, ಕಬ್ಬಿಣದ ರಾಡ್ಗಳಿಂದ ಹೊಡೆಸ್ಕೊಂಡು. ಆಮೇಲೆ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವ್ರ ಮೇಲೆ ತುಂಬ ಏಟುಗಳನ್ನು ಹೊಡೆದ್ರು ಎಂಬುದಾಗಿ. 23ನೇ ವಾಕ್ಯ ಹೋದ್ರಿ ಗಟ್ಟಿಯಾಗಿ. ಯಾರಾದರೂ ಬಹಳ ಪೆಟ್ಟುಗಳನ್ನು ಹೊಡೆಸಿ ಸೆರೆಮನೆ ಒಳಗೆ ಹಾಕಿ, ಸೆರೆಮನೆಯ ಒಳಗೆ ಕೋಣೆ. ನೋಡ್ರಿ, ಅವ್ರು ಎಲ್ಲೂ ತಪ್ಪಿಸ್ಕೋಬಾರ್ದು, ಏನು ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಸೆರೆಮನೆಯ ದ ಮೋಸ್ಟ್ ಸೆಕ್ಯೂರ್ ಸೆಲ್. ಹಲ್ಲೆಲೂಯಾ. ನೆನ್ಸ್ಕೊಳ್ರಿ, ಆ ಒಂದು ಸೈನಿಕರು, ಅಲ್ಲಿದ್ದಂಥ ಆ ಸೆರೆಯಲ್ಲಿದ್ದಂಥ ಅಧಿಕಾರಿಗಳು, ಆ ಸೆರೆಯ ಯಜಮಾನನು ಇವ್ರನ್ನ ಹೆಂಗೆ ನಡೆಸಿರ್ಬೋದು? ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ?
ಅಲ್ಲೆಲೂಯ್ಯ, ಹೌದಾ ಇಲ್ವಾ ಹೇಳ್ರಿ? ಆಮೆನ್. ಅವ್ರನ್ನ ಹೇಗೆ ನಡೆಸ್ಕೊಂಡ್ರು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಭಯಂಕರವಾಗಿ ಅವ್ರಿಗೆ ಬಟ್ಟೆ ಹರಿದಾಕೋದು. ಆಮೆನ್. ಅವ್ರ ಮಾತನ್ನ ಕೇಳೋದಕ್ಕೆ ರೆಡಿ ಆಗಿಲ್ಲ. ಅಲ್ಲಿ ತಪ್ಪು ಮಾಡಿದವರು ಯಾರು, ತಪ್ಪು ಮಾಡದೇ ಇರೋರು ಯಾರು? ಆದರೆ ಯಾರೇ ಆಗಿರಲಿ, ಅವನು ತಪ್ಪು ಮಾಡಿದವನಾಗಿದ್ರು ಕೂಡ ಆ ರೀತಿಯಲ್ಲಿ ನಡೆಸಲ್ಪಡುವಂಥದ್ದು, ಆ ರೀತಿಯಲ್ಲಿ ಮಾತನಾಡುವಂಥದ್ದು, ಆಮೆನ್, ಎಷ್ಟು ಮನಸ್ಸು ನೋವಾಗ್ತದೆ ಅಲ್ವಾ? ಹೌದಾ ಇಲ್ವಾ ಹೇಳಿ? ಆಮೆನ್. ಪೌಲ ಸೀಲನಿಗೆ ಆ ಒಂದು ಸರಿಯ ಯಜಮಾನನ ಹೆಂಗೆ ನಡೆಸ್ಕೊಂಡಿರ್ಬೋದು, ಆ ಒಂದು ದಿನ ಆಮೆನ್ ಯಾವ ರೀತಿಯಲ್ಲಿ ನಡೆಸ್ಕೊಂಡಿರ್ಬೋದು, ಅವ್ರನ್ನ ಯಾವ ಮಾತುಗಳನ್ನು ಉಪಯೋಗಿಸಿರ್ಬೋದು, ಯಾವ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಿರ್ಬೋದು, ಯಾವ ರೀತಿ ಹೊಡೆದಿರ್ಬೋದು, ಯಾವ ರೀತಿಯಲ್ಲಿ ಆಮೆನ್ ಅವ್ರನ್ನ ಶಪಿಸಿರ್ಬೋದು ಅಲ್ವಾ? ನಾವು ಅಂತೇವೆ ಈ ಒಂದು ಕಾಲದಲ್ಲೇ ಇಷ್ಟೆಲ್ಲ ಸಂವಿಧಾನಗಳನ್ನ ಇಟ್ಕೊಂಡು, ಇಷ್ಟೆಲ್ಲ ಬಂದು ಕಾರ್ಯಗಳನ್ನ ಇಟ್ಕೊಂಡು ಆಮೆನ್ ನಮ್ಮ ಒಂದು ದಿನಗಳು ಹಿಂಗಿದೆ ಅಂದಾಗ ಆ ದಿನಗಳನ್ನ ನೆನೆಸ್ಕೊಂಡು ನೋಡ್ಕೊಳ್ಳಿ, ಯಾವ ರೀತಿಯಲ್ಲಿ ಸೆರೆಗಳಿದ್ವು ಎಂಬುದಾಗಿ, ಯಾವ ರೀತಿಯಲ್ಲಿ ಜನರನ್ನ ನಡೆಸ್ಕೋತಾ ಇದ್ರು ಎಂಬುದಾಗಿ, ಬಂಧನದಲ್ಲಿರೋರ ಪರಿಸ್ಥಿತಿಗಳನ್ನ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಆಮೆನ್ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ವಾಟ್ ಈಸ್ ದ ನೆಕ್ಸ್ಟ್ ವರ್ಡ್ಸ್? ಅದಾದ್ಮೇಲೆ ಮುಂದಿನ ವಾಕ್ಯನ ನೋಡಿ. ಮಧ್ಯರಾತ್ರಿಯಲ್ಲಿ, ಎಲ್ಲರೂ ಹೇಳ್ರಿ ಮಧ್ಯರಾತ್ರಿಯಲ್ಲಿ, ಪೌಲನು ಸೀಲನು ಪ್ರಾರ್ಥನೆ ಮಾಡೋರಾಗಿ ದೇವರಿಗೆ ಸ್ತುತಿ ಪದವನ್ನು ಆಡ್ತಾ ಇದ್ರು. ಆಮೇಲೆ ಹಲ್ಲೆಲೂಯಾ, ಎಲ್ಲರೂ ಒಂದು ಹಲ್ಲೆಲೂಯಾ. ಅವ್ರು ಏನು ಮಾಡಿದ್ರು? ಮಾತನಾಡ್ತಿರ್ಲಿಲ್ಲ. ಆಮೇನ್. ಅವ್ರ ನೋವುಗಳನ್ನ ಹಂಚ್ಕೋತಾ ಇರಲಿಲ್ಲ. ಅವರು ಬಂದು ಕಿರ್ಚಾಡ್ತಾ ಇರಲಿಲ್ಲ. ಅಲ್ಲಿದ್ದಂಥ ಅಧಿಕಾರಿಗಳ ಹತ್ರ ದಯೆ ಬೇಡ್ತಿರ್ಲಿಲ್ಲ. ಅವ್ರು ಏನು ಮಾಡಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರಂತೆ ಮಧ್ಯರಾತ್ರಿಯಲ್ಲಿ. ಹಲ್ಲೆಲೂಯಾ. ಸಂಜೆಯಿಂದ ರಾತ್ರಿವರೆಗೂ ಮನುಷ್ಯರನ್ನಾಗಿಯೇ ನೋಡದೆ ಭಯಂಕರವಾದ ಅವಮಾನಗಳು, ಭಯಂಕರವಾದ ಏಟುಗಳು, ಕೈ ಕಾಲುಗಳೆಲ್ಲವೂ ಕೂಡ ಆ ಒಂದು ಸರಪಳಿಗಳಿಂದ ಮೈಯೆಲ್ಲ ಗಾಯದಲ್ಲಿ ಇರುವವರು ಅವ್ರು ಏನು ಮಾಡ್ತಾಯಿದ್ರು? ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿರಿ. ವೈ ಆರ್ ಯು ಸ್ಪೀಕಿಂಗ್ ಅಗೇನ್ ಆ್ಯಂಡ್ ಅಗೇನ್? ಯಾಕೆ ಕೆಲವೊಂದು ವಿಷಯನ ಮಾತನಾಡ್ತಾನೇ ಇದ್ದೀರಾ? ಯಾಕೆ ಸಮಸ್ಯೆನ ಮಾತನಾಡ್ತಾನೇ ಇದ್ದೀರಾ? ಯಾಕೆ ಜನರನ್ನ ಹುಡ್ಕೊಂಡು ಹೋಗ್ತಾನೇ ಇದ್ದೀರಾ? ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿ ಪೌಲ ಸೀಲನಂತ ಇದೆಯಾ ಇವತ್ತು? ನೆನ್ಸು ನೋಡ್ರಿ, ನಾಳೆ ಬೆಳಗ್ಗೆ ಏನನ್ನೋದೇ ಗೊತ್ತಿಲ್ಲ ಅವ್ರಿಗೆ ಹೊಡೆದಿರೋ ಏಟುಗಳಿಗೆ ಏನಾಗ್ತದೆ, ಈ ನೋವನ್ನ ಎಲ್ಲಿ ನೋವಾಗಿದೆಯೋ ಅಲ್ಲಿ ಮುಟ್ಕೊಳ್ಳೋಂಗೂ ಇಲ್ಲ. ಕೈ ಕಾಲುಗಳೆಲ್ಲ ಬಂಧನದಲ್ಲಿ, ಹೌದಾ? ಮುಖ, ಬಾಯಿ, ಕೈ ಕಾಲೆಲ್ಲ ರಕ್ತ, ಹೌದಾ? ಬೆಳಗ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ನೋವುದಲ್ಲಿ ನಾವು ನೋವನ್ನ ಸಹಿಸ್ಕೋತೀವ, ಸಾಯ್ತೀವ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನಿಮಿಷ ಏನಂತ ಗೊತ್ತಿಲ್ಲ. ಆದರೆ ಅವರು ಮನುಷ್ಯರನ್ನ ಹುಡುಕ್ಲಿಲ್ಲ. ಆಮೆನ್. ಹಲ್ಲೆಲೂಯಾ. ಈ ಒಂದು ದಿನ ನಾನು ನಿಮಗೆ ಹೇಳ್ತೇನೆ ಬ್ರದರ್, ಯಾವುದು ಬದಲಾಗಲಿಲ್ಲ. ವರ್ಷ ಒಂದೇ ಬದಲಾಯಿತು, ಕ್ಯಾಲೆಂಡರ್ ಒಂದೇ ಬದಲಾಯಿತು, ಪರಿಸ್ಥಿತಿ ಬದಲಾಗಲಿಲ್ಲ. ನಾನು ಹೇಳ್ತೇನೆ, ಬದಲಾಗಲ್ಲ ಪರಿಸ್ಥಿತಿ, ನೀ ಬದಲಾಗಬೇಕು. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ನಿನ್ನ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ನೀ ಬದಲಾಗಬೇಕು. ದೇವರು ಹೇಳ್ತಾ ಇರೋದು, ನಾನು ನಿನಗೆ ಸ್ವಾಧೀನ ಮಾಡ್ತೇನೆ ಅಲ್ಲ, ದೇವರು ಹೇಳಿದ್ದು ನೀ ಸ್ವಾಧೀನ ಮಾಡಿಸ್ಕೋಬೇಕು. ಆಮೆನ್. ವಾಗ್ದಾನ ನೀ ಸ್ವಾಧೀನ ಮಾಡ್ಕೋಬೇಕಂದ್ರೆ ನಿನ್ನ ಬಾಯಿಯ ಮಾತುಗಳು ಕೆಲವಾಗಿ ಮಾರ್ಪಡಲಿ. ಕೇವಲವಾಗಿದ್ದಂಥ ನಿನ್ನ ಮಾತುಗಳು ಕೆಲವಾಗಿ ಮಾರ್ಪಡಲಿ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ದೇವರು ಎಲ್ಲೆಲ್ಲ ಯುದ್ಧ ಮಾಡಿದ್ರು, ಮೋಶೆಯ ಒಂದು ಕಾಲದಲ್ಲಿ ದೇವರು ಹೇಳ್ತಾರೆ, ನೀ ಸುಮ್ಮನಿರು, ನೀ ಸುಮ್ಮನಿರು, ನೀ ಸುಮ್ಮನಿರು. ಹಲ್ಲೆಲೂಯಾ. ಬಿ ಸೈಲೆಂಟ್. ಆಮೆನ್. ದ ಲಾರ್ಡ್ ಶಾಲ್ ಫೈಟ್ ಫಾರ್ ಯು. ನೀ ಮೌನವಾಗಿರು, ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ. ಯಾಕೆ ಗೊತ್ತಾ? ನಾವು ಮೌನವಾಗಿರಬೇಕಾದ್ರೆ ದೇವರು ಪ್ರಕಟವಾಗ್ತಾರೆ.